ದಾರಿದೀಪ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಹಾರ್ದಿಕವಾದಂತಹ ಸ್ವಾಗತ. ಬಹಳ ವಿಶೇಷವಾಗಿರ್ತಕ್ಕಂತಹ ವಾರ ಏನ್ರಿ, ವಾರ ಮಂಗಳವಾರ ಬಂದೇ ಬರ್ತದೆ, ಇವತ್ತಿನ ದಿವಸ ವಿಶೇಷ ಏನು ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ಅದ್ಭುತವಾದಂತಹ ಗೌರಿಯ ದರ್ಶನವನ್ನು ನಾವು ಇವತ್ತಿನ ದಿವಸ ಮಾಡೋರಿದ್ದೇವೆ. ಆ ಗೌರಿಯ ದರ್ಶನ ನಮ್ಮ ಎಲ್ಲ ರೀತಿಯಾದಂತಹ ಪಾಪಗಳನ್ನು, ವಿಘ್ನಗಳನ್ನು, ಸಂಕಟಗಳನ್ನು ನಾಶ ಮಾಡ್ತದೆ. ಬನ್ನಿ, ಹಾಗಿದ್ರ ಮೊದಲಿಗೆ ಆ ತಾಯಿಯ ದರ್ಶನವನ್ನು ಮಾಡಿಕೊಂಡು ಬರೋಣ. ಉಮಾ ಕಾತ್ಯಾಯನಿ ಗೌರಿ ದಾಕ್ಷಾಯಣಿ ಹಿಮವಂತಗಿರಿಯ ಕುಮಾರಿ. ಉಮಾ ಕಾತ್ಯಾಯನಿ ಗೌರಿ ದಾಕ್ಷಾಯಣಿ ಹಿಮವಂತಗಿರಿಯ ಕುಮಾರಿ. ರಮೆಯ ರಸನ ಪದ ಕಮಲ ಮಧುಪೆ ನಿತ್ಯ ಅಮರ ವಂದಿತ ಗಜ ಗಮನೆ ಭವಾನಿ ಭವಾನಿ ಭವಾನಿ. ಉಮಾ ಕಾತ್ಯಾಯನಿ ಗೌರಿ ದಾಕ್ಷಾಯಣಿ ಹಿಮವಂತಗಿರಿಯ ಕುಮಾರಿ. ಪನ್ನಗಧರನ ರಾಣಿ ಪರಮ ಪಾವನೆ ಪುಣ್ಯ ಫಲ ಪ್ರದಾಯಿನಿ. ಪನ್ನಗವೇಣಿ ಶರ್ವಾಣಿ ಕೋಕಿಲವಾಣಿ ಉನ್ನತ ಗುಣಗಣ ಶ್ರೇಣಿ. ಎನ್ನ ಮನದ ಅಭಿಮಾನಿ ದೇವತೆಯ ಸ್ವರ್ಣಗಿರಿ ಸಂಪನ್ನ ಭಾಗ್ಯನಿಧೆ ನಿನ್ನ ಮಹಿಮೆಯನು ಭಿನ್ನ ಹದಲಿನ ಬಣ್ಣಿಸಲಳವೇ ಪ್ರಸನ್ನ ವದನಳೆ. ಉಮಾ ಕಾತ್ಯಾಯನಿ ಗೌರಿ ದಾಕ್ಷಾಯಣಿ ಹಿಮವಂತಗಿರಿಯ ಕುಮಾರಿ. ಹಿಮವಂತಗಿರಿಯ ಕುಮಾರಿ. ಮುತ್ತಿನ ಪದಕ ಹಾರ ಮೋಹನ ಸರ ಉತ್ತಮಾಂಗದ ಅಲಂಕಾರ. ಜ್ಯೋತ್ಯಾಗಿ ಇಟ್ಟ ಪಂಜರ ದೋಲೆ ವೈಯಾರ ರತ್ನ ಕಂಕಣ ದುಂಗುರ. ತೆತ್ತಿಸ ಕೋಟಿ ದೇವತೆಗಳ ಪೊಗಳುತ ಸತ್ತಿಗೆ ಚಾಮರವೆತ್ತಿ ಪಿಡಿಯುತ್ತಿರ ಸುತ್ತಲೂ ಆಡುವ ನರ್ತನ ಸಂದಣಿ ಎತ್ತ ನುಡಿದ ರತ್ತೈವಾದ್ಯ. ಉಮಾ ಕಾತ್ಯಾಯನಿ ಗೌರಿ ದಾಕ್ಷಾಯಣಿ ಹಿಮವಂತಗಿರಿಯ ಕುಮಾರಿ. ಹಿಮವಂತಗಿರಿಯ ಕುಮಾರಿ. ತಾಯಿಯ ದರ್ಶನವನ್ನು ಮಾಡಿಕೊಂಡು ಬಂದಿದ್ದೇವೆ. ಮಾತೃದೇವೋ ಭವ ಅಂತನ್ನುವುದರಿಂದಲೇ ನಮ್ಮ ವೇದಗಳು ಪ್ರಾರಂಭವಾಗ್ತವೆ. ತಾಯಿಯನ್ನು ದೇವರಂತೆ ನೋಡು ಅಂತಹ ಜಗತ್ತಿಗೆ ತಾಯಿಯಾದಂತಹ ಆ ಜಗದಂಬೆಯ ದರ್ಶನ ನಮ್ಮೆಲ್ಲರಿಗೂ ಕೂಡ ಇವತ್ತಿನ ದಿವಸ ಅದ್ಭುತವಾದಂಥ ದಿನವನ್ನು ಉಂಟು ಮಾಡಲಿ ಅಂತ ಹೇಳ್ತಾ, ಬನ್ನಿ ಅದ್ಭುತವಾಗಿರ್ತಕ್ಕಂಥ ಒಂದು ಮಾತನ್ನು ಕೇಳ್ಕೊಂಡು ಬರೋಣ. ಯಾಕೆ ನಮ್ಮ ಜೀವನ ಪೂರ್ತಿ ಬರೀ ಕೆಟ್ಟದ್ದೇ ಕೇಳೋದಾಗ್ತದೆ ರೀ. ಇವತ್ತಿನ ದಿವಸ ಎಲ್ಲರೂ ಸದ್ಗುಣಗಳಕ್ಕಿಂತ ಕೆಟ್ಟ ಗುಣಗಳ ವರ್ಣನೆ ಜಾಸ್ತಿ ಮಾಡ್ತಾರೆ. ಹಾಗಿದ್ರೆ ಒಂದು ಒಳ್ಳೆಯ ಸದ್ಗುಣದ ಮಾತು ಇದು ನಮ್ಮ ಜೀವನಕ್ಕೆ ದಾರಿದೀಪವಾಗಲಿ. ಒಂದು ಒಳ್ಳೆಯ ಮಾತು. ಸುಭಾಷಿತ: ಜಗತ್ತಿನಲ್ಲಿ ಯಾರು ಏನೇ ಮಾಡುವುದಿದ್ದರೂ ಭರವಸೆ ಇಟ್ಟುಕೊಂಡೇ ಮಾಡುತ್ತಾರೆ. ಮಾರ್ಟಿನ್ ಲೂಥರ್. ಒಳ್ಳೆಯ ಮಾತನ್ನು ಕೇಳಿಕೊಂಡು ಬಂದಿದ್ದೇವೆ. ಮನಸ್ಸಿಗೆ ಒಂದು ಸಂತೋಷ, ಒಂದು ಸಮಾಧಾನ. ಯಾಕೆ? ಒಂದು ಒಳ್ಳೆಯ ಮಾತು ಯಾರಾದರೂ ಹೇಳಿದ್ರಲ್ಲ ಅಂತ. ಹಾಗಿದ್ರೆ ಇವತ್ತಿನ ದಿನ ವಿಶೇಷವನ್ನು ನಾವು ತಿಳಿದುಕೊಳ್ಳೋಣ. ಇವತ್ತಿನ ದಿವಸ ದುರ್ಮುಖನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಶುಕ್ಲಪಕ್ಷ, ದಶಮಿ, ಮಂಗಳವಾರ, ಆರಿದ್ರಾ ನಕ್ಷತ್ರ, ಆಯುಷ್ಯ ಯೋಗ, ತೈತಿಲಕರಣದಲ್ಲಿ ನಾವಿದ್ದೇವೆ. ಇವತ್ತಿನ ದಿನ ವಿಶೇಷ ಏನು ಅಂತಂದರೆ, ಒಂದು ಅದ್ಭುತವಾಗಿರ್ತಕ್ಕಂತಹ ದೇವಸ್ಥಾನದ ವರ್ಣನೆಯನ್ನು ನಾವು ತಿಳಿದುಕೊಳ್ಳೋಣ. ಈ ದೇವಸ್ಥಾನದಲ್ಲಿ
ಮೂರ್ತಿಗಳು ಹೆಂಗವ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಒಂದರ ಪಕ್ಕದಲ್ಲಿ ಒಂದು ಇಲ್ಲ. ನೀವು ಎಲ್ಲೇ ದೇವಸ್ಥಾನಗಳಿಗೆ ಹೋದರೂ ಸುದ್ದಾನು ಒಂದರ ಪಕ್ಕ ಒಂದು ಬೇಕಾದಷ್ಟು ದೇವರುಗಳು ಸಿಗ್ತವೆ. ಆದರೆ ಈ ದೇವಸ್ಥಾನದಲ್ಲಿ ಮಾತ್ರ ಒಬ್ಬರ ಕೆಳಗಡೆ ಒಬ್ಬರು, ಅಂದರೆ ತಾರತಮ್ಯ ಅಂತ ನಾವು ಕರಿತೀವಿ. ಆ ದೇವಸ್ಥಾನ ಎಲ್ಲಿದೆ ಅದನ್ನು ಕಡೆಗೆ ಹೇಳ್ತೇನೆ. ಆದರೆ ಮೂರ್ತಿಗಳು ಯಾವ್ಯಾವಿವೆ, ಯಾರ ಯಾರ ಸನ್ನಿಧಾನವಿದೆ ಅಂತ ಅನ್ನೋದನ್ನು ತಿಳಿದುಕೊಳ್ಳೋಣ. ಮೇಲ್ಗಡೆಗೆ ಲಕ್ಷ್ಮೀ ನರಸಿಂಹದೇವರು, ಮಧ್ಯದಲ್ಲಿ ಹನುಮಂತ ದೇವರು, ಕೆಳಗಡೆಗೆ ಶನಿದೇವರು. ಯಾವಾಗಿದ್ದರೂ ಕೂಡ ಶನಿದೇವರು ಬಗ್ಗಿದ್ದು ಇಬ್ಬರು ದೇವತೆಗಳಿಗೆ, ಒಂದು ಹನುಮಂತ ದೇವರಿಗೆ, ಮತ್ತೊಂದು ಲಕ್ಷ್ಮೀ ನರಸಿಂಹದೇವರಿಗೆ. ಅದಕ್ಕೆ ಪುರಾಣಗಳಲ್ಲಿ ಶನೈಶ್ಚರಕೃತ ನರಸಿಂಹ ಸ್ತೋತ್ರ ಅಂತ ಅನ್ನೋದು ಸಿಗ್ತದೆ. ತಂದೆಯಾಗಿರ್ತಕ್ಕಂಥ ಸೂರ್ಯನನ್ನೇ ಬಿಟ್ಟವನಲ್ಲ ಶನಿದೇವರು, ಅಂಥದ್ದು ಶನೈಶ್ಚರಕೃತ ನರಸಿಂಹ ಸ್ತೋತ್ರ ಅಂತ ಅನ್ನೋದು ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಆ ದೇವಸ್ಥಾನ ಎಷ್ಟು ವಿಶೇಷವಾಗಿದೆ ಅಂತಂದರೆ ಅಲ್ಲಿ ಪ್ರದಕ್ಷಿಣೆಯ ಪದ್ಧತಿ ಕೂಡ ಎರಡು. ಸೀದಾ ಪ್ರದಕ್ಷಿಣೆ ಹಾಕಿದ್ರಿ ಅಂತಂದ್ರೆ ಎಲ್ಲ ದೇವರಿಗೆ ಆಗ್ತದೆ, ಬೇಕಾದಂಗೆ ಬಗ್ಗೆ ನಮಸ್ಕಾರ ಮಾಡ್ಬೋದು. ಅದೇ ಉಲ್ಟಾ ಪ್ರದಕ್ಷಿಣೆ ಹಾಕಿದ್ರಿ ಅಂತಂದರೆ ಅದು ಶನಿದೇವರಿಗೆ ಮಾತ್ರ, ಆವಾಗ ಬಗ್ಗೆ ನಮಸ್ಕಾರ ಮಾಡುವಂತಿಲ್ಲ. ಅದಕ್ಕೆ ಈ ಹನುಮನ್ ದೇವ್ರದ್ದು ಒಂದು ಕತೆ ಕೇಳ್ತೇವೆ. ಏನು, ಹನುಮನ್ ದೇವರು ಸೂರ್ಯನನ್ನು ನೋಡಿ ಆ ಸೂರ್ಯನಲ್ಲಿರ್ತಕ್ಕಂಥದ್ದನ್ನು ಹಣ್ಣು ಅಂತ ತಿಳ್ಕೊಂಡು ತಿನ್ಲಿಕ್ಕಂತ ಹೋಗ್ತಾರೆ. ಆಗ ಇಂದ್ರ ವಜ್ರಾಯುಧ ಪ್ರಯೋಗ ಮಾಡಿ ಅವರನ್ನು ಮೂರ್ಛೆಗೊಳಿಸ್ತಾನೆ. ಆಗ ವಾಯುದೇವರು ಜಗತ್ತಿನ ಎಲ್ಲ ವಾಯು ತೆಗೆದುಕೊಂಡ್ಕೊಳ್ಳೇನ ಆಗ ಎಲ್ಲ ದೇವತೆಗಳದ್ದು ಒಂದು ಪ್ರಾರ್ಥನೆ ಮಾಡ್ಕೋತಾರೆ. ಏನು ಅಂತಂದ್ರೆ, ಜಗತ್ತಿನ ಎಲ್ಲ ವಾಯುವನ್ನು ನೀವು ತೆಗೆದುಕೊಂಡು ಬಿಟ್ಟಿರಿ, ಪ್ರಾಣಿಗಳು ಬದುಕುವುದು ಹೆಂಗೆ, ಅದಕ್ಕೆ ದಯವಿಟ್ಟು ವಾಯುದೇವರೇ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇವೆ, ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ವಾಯುವನ್ನು ಹಿಂತಿರುಗಿಸ್ರಿ, ನಾವು ಒಬ್ಬೊಬ್ಬರು ಒಂದೊಂದು ವರ ಕೊಡ್ತೇವೆ ಅಂತ. ಆಗ ಎಲ್ಲ ದೇವತೆಗಳು ಹನುಮಂತ ದೇವರಿಗೂ ವರ ಕೊಡ್ತಾರೆ. ಶನಿದೇವ್ರ ಪಾಳೆ ಬಂದಾಗ ಶನಿದೇವರು ವರ ಕೊಡ್ತಾರೆ. ಏನು ಅಂತಂದರೆ, ಯಾವುದೇ ನಕ್ಷತ್ರ ರಾಶಿಗೆ ನಾನು ಬರಬೇಕಾದ್ರೆ ಹೇಳಲಾರ್ದೆ ಬರ್ತೇನೆ, ಕೇಳಲಾರ್ದೆ ಹೋಗ್ತೇನೆ, ಆದರೆ ನಿನಗೆ ಮಾತ್ರ ಹೇಳಿ ಬರ್ತೇನೆ, ಕೇಳಿ ಹೋಗ್ತೇನೆ ಅಂತ. ಏನು ವರ ನೋಡ್ರಿ. ಆ ವರವನ್ನು ಪಡೆದುಕೊಂಡಂತಹ ಹನುಮಂತ ದೇವರಿಗೆ ಶನಿದೇವರು ದಿವಸ ಭೇಟಿ ಆಗ್ತಿದ್ರಂತೆ. ಭೇಟಿಯಾಗಿ ಇವತ್ತು ಬರಲೇನು ಅಂತ ಕೇಳ್ತಿದ್ರಂತೆ. ಆಗ ಹನುಮಂತ ದೇವರು ಹೇಳ್ತಿದ್ರಂತೆ, ಇವತ್ತು ಬೇಡ ಹೀಗೆ ಮುಂದೆ ಹಾಕೋತ ಹೋದ್ರಂತೆ. ಕಡೇಕ ರಾಮ ಸೇತುವೆಯನ್ನು ಕಟ್ಟುವಂತಹ ಸಂದರ್ಭದೊಳಗೆ ಆಗ ಬಂದು ಕೇಳ್ತಾರೆ, ಇವತ್ತು ಬರಲೇನು. ಆಗ ಹನುಮಂತ ದೇವ್ರಿಗೆ ಸಿಟ್ಟು ಬಂತ್ರಿ. ಯಾಕಂತಂದ್ರೆ, ಅಲ್ಲ, ನನ್ನ ತಂದೆಯಾಗಿರ್ತಕ್ಕಂಥ ರಾಮನ ಕಾರ್ಯವನ್ನು ನಾನು ಮಾಡ್ತಾ ಇದ್ದೇನೆ, ಇಂಥ ಸಂದರ್ಭದೊಳಗೆ ನಾನು ಬಂದು ತ್ರಾಸು ಕೊಡ್ತೀನಿ ಅಂತಾರಲ್ಲ ಶನಿದೇವರು ಅಂಥೇಳಿ ಕೋಪಗೊಂಡು ಆಗ ಹನುಮಂತ ದೇವ್ರು ಹೇಳ್ತಾರೆ, ಬರ್ರಿ ಎಲ್ಲಿ ಕೂತ್ಕೊಳ್ಳಿ, ನನ್ನ ಬೆನ್ನ ಮೇಲೆ ಕೂತ್ಕೊಡ್ರಿ. ಯಾವಾಗ ಶನಿದೇವರು ಹನುಮಂತ ದೇವ್ರು ಬೆನ್ನ ಮೇಲೆ ಕೂತ್ರೋ ಆಗ ದೊಡ್ಡ ದೊಡ್ಡ ಬಂಡೆಗಳನ್ನು ತೆಗೆದುಕೊಂಡು ತಮ್ಮ ಬೆನ್ನ ಮೇಲೆ ಹಾಕೊಳ್ಳಿಕ್ಕಿತ್ತು. ಅದು ಶನಿದೇವ್ರಿಗೆ ಬಡಿತು, ರಕ್ತ ಬರ್ಲಿಕ್ಕತ್ತು, ಓಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಆಗ ಹನುಮಂತ ದೇವ್ರು ಅಂತಾರೆ, ವರ ಏನು ಕೊಟ್ಟಿದ್ರಿ ನೆನಪದನೋ ಇಲ್ಲೋ ಅಂತ, ಬರೋ ಮುಂದಾಗ ಹೇಳಿ ಬರ್ತೇನೆ ಅಂತಂದಿದ್ರಿ, ಹೋಗು ಮುಂದಾಗ ಕೇಳಿ ಹೋಗ್ತೇನೆ ಅಂತಂದಿದ್ರಿ, ನಾ ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ, ಕೂಡ್ರಿ ಅಂತ. ಆಗ ಶನಿದೇವರು ಹೇಳ್ತಾರೆ, ಇದನ್ನು ಬಿಟ್ಟು ಬೇರೆ ಏನಾದರೂ ವರ ಕೇಳ್ಕೊ ಅಂತ. ಆಗ ಹನುಮಂತ ದೇವರು ಹೇಳ್ತಾರೆ, ನಿಮ್ಮ ತೊಂದರೆಯನ್ನು ಹೇಳ್ಕೊಂಡು ಯಾರು ನನ್ನ ಪೂಜೆಯನ್ನು ಮಾಡ್ತಾರೆ, ನನ್ನ ತಂದೆಯಾಗಿರ್ತಕ್ಕಂತಹ ರಾಮನ ಪೂಜೆಯನ್ನು ಮಾಡ್ತಾರೆ, ಅವರಿಗೆ ನೀವು ಏನೂ ತ್ರಾಸು ಕೊಡಬಾರ್ದು. ಅದಕ್ಕೆ ಇವತ್ತಿನ ದಿವಸ ಶನಿ ದೋಷಗಳಿದ್ದರೆ, ಶನಿ ತೊಂದರೆ ಇದ್ದರೆ ನಾವೇನು ಮಾಡ್ತೇವೆ ಅಂತಂದರೆ ಹನುಮಂತ ದೇವರ ಪೂಜೆ ಮಾಡ್ತೇವೆ, ರಾಮರಕ್ಷಾ ಪಾರಾಯಣ ಮಾಡ್ತೇವೆ, ಸುಂದರ ಕಾಂಡವನ್ನು ಹೇಳ್ತೇವೆ. ಈ ರೀತಿಯಾಗಿ ಹನುಮಂತ ದೇವರ ಜೊತೆಗಿರುವಂತಹ ಪ್ರಸಂಗವಾದರೆ, ಲಕ್ಷ್ಮೀ ನರಸಿಂಹ ದೇವರಿಗೆ ಅವರ ಜೊತೆಗೆ ನಡೆದಂಥ ಪ್ರಸಂಗ ಏನು ಅಂತಂದರೆ, ಶನಿದೇವರು ಒಮ್ಮೆ ಬಹಳ ಅಹಂ ಬರ್ತದೆ, ನನಗಿಂತ ದೊಡ್ಡವರು ಯಾರಿಲ್ಲ ಜಗತ್ತಿನೊಳಗೆ ಅಂತ. ಆಗ ಶನಿದೇವರು ಏನು ಮಾಡ್ತಾರೆ, ನಾರಾಯಣನ ಮೇಲೆ ಪ್ರಭಾವ ಹಾಕ್ಲಿಕ್ಕಂತ ಹೊರಡ್ತಾರೆ. ಆಗ ಪರಮಾತ್ಮ ಇದ್ದದ್ದು ನರಸಿಂಹದೇವರ ಅವತಾರದಲ್ಲಿ. ಆಗ ನರಸಿಂಹದೇವರು ಆ ಶನಿದೇವರನ್ನು ನೋಡ್ತಾರೆ, ಎಲ್ಲ ಶಕ್ತಿ ಹೊರಟು ಹೋಗ್ತದೆ. ಕಡೆಕ ಆ ವೈಕುಂಠದ ದ್ವಾರಗಳಿಗೆ ಬಂದಾಗ ಶನಿದೇವರು ದಪ್ಪ ಅಂತ ಬೀಳ್ತದೆ. ಅವಾಗ ಗೊತ್ತಾಗ್ತದೆ ಅವರಿಗೆ, ನನಗಿಂತ ಜಗತ್ತಿನೊಳಗೆ ಒಂದು ದೊಡ್ಡ ಶಕ್ತಿ ಇದೆ ಅಂತ. ಆಗ ಶನಿದೇವರು ಆ ಲಕ್ಷ್ಮೀ ನರಸಿಂಹದೇವರ ಸ್ತೋತ್ರವನ್ನು ಮಾಡ್ತಾ ಹೇಳ್ತಾರೆ, ಯತ್ಪಾದ ಪಂಕರಜ ಪರಮಾದರೇಣ ಸಂಶಯವಿತಂ ಸಕಲ ಕಲ್ಮಶ ರಾಶಿನಾಶಂ ಕಲ್ಯಾಣಕಾರಕ ಅಶೇಷ ನಿಜಾನುಗಾನಂ ಸತ್ವಂ ನೃಸಿಂಹ ಮೈದೇಹಿ ಕೃಪಾವಲೋಕಂ ಅಂತನ್ನುವ ಸ್ತೋತ್ರವನ್ನು ಮಾಡಿ ನರಸಿಂಹದೇವರ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಇಂತಹ ವಿಶೇಷವಾಗಿರ್ತಕ್ಕಂತಹ ದೇವಸ್ಥಾನ ಹುಬ್ಬಳ್ಳಿಯ ವಿಶ್ವೇಶ್ವರ ನಗರದಲ್ಲಿ ಇದೆ. ಅವಶ್ಯವಾಗಿ ಈ ದೇವಸ್ಥಾನದ ದರ್ಶನವನ್ನು ಮಾಡಿಕೊಳ್ಳಿ. ನಿಮಗೆ ಯಾವಾಗ ಅನುಕೂಲ ಆಗ್ತದೆ ಆವಾಗ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ನಮಸ್ಕಾರವನ್ನು ಹಾಕಿ ಅಂಥೇಳಿ ತಿಳಿಸ್ತಾ, ಇದು ಇವತ್ತಿನ ದಿನ ವಿಶೇಷವಾಗಿದೆ.